ಹಾಯ್ ನಮಸ್ತೆ, ಕನ್ಯಾ ಕಿಚನ್ಗೆ ಸ್ವಾಗತ. ಇವತ್ ನಾವು ಇಲ್ಲಿ ಪಾನಿಪುರಿ ಮತ್ತೆ ಗೋಬಿ ಮಂಚೂರಿ ಮಾಡ್ತಾ ಇದೀವಿ. ಸೊ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪಾನಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕೊತ್ತಂಬರಿ ಪುದೀನಾನ ಹಾಕಿ ಪೇಸ್ಟ್ ಮಾಡ್ಕೊಂಡಿದೀವಿ. ನೈಸ್. ಈಗ ಇದನ್ನ ಸೋಸ್ಕೊಳ್ಳೋಣ. ವಾವ್, ಪಾನಿ ರೆಡಿ ಆಗ್ತಾ ಇದೆ. ಸೂಪರ್. ಒಂದ್ ಕಡೆ ಪೊಟ್ಯಾಟೋಸ್ ಬೇಯ್ತಾ ಇದೆ, ಇನ್ನೊಂದ್ ಕಡೆ ಖಟ್ಟಾ ಮೀಠಾ. ಸೊ ಪಾನಿ ಫುಲ್ಲಿ ರೆಡಿ ಆಗಿದೆ. ತುಂಬಾ ಯಮ್ಮಿಯಾಗಿ ಕಾಣಿಸ್ತಾ ಇದೆ, ತುಂಬಾ ಟೆಂಪ್ಟಿಂಗ್ ಆಗಿದೆ. ಸೊ ಇನ್ನು ನಾವು ನಮ್ಮ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಇಲ್ಲಿ ನಮ್ ಜೊತೆ ಇದ್ದಾರೆ ಅರುಣ್ ಅವರು ಮತ್ತೆ ಮಮತಾ ಕನಿಯಾಲ. ವಾವ್, ಇಲ್ಲಿ ಗೋಬಿ ಪಾಕ ಕೂಡ ನಡೀತಾ ಇದೆ. ನಾವಲ್ಲಿ ಪಾನಿಪುರಿ ಕೂಡ ಮಾಡ್ತಾ ಇದೀವಿ, ಮತ್ತೆ ಇಲ್ಲಿ ಯಮ್ಮಿ ಯಮ್ಮಿ ಗೋಬಿ. ಇದೇನಿದು? ಇದಕ್ಕೆ ನೀವೇನೆಲ್ಲ ಹಾಕಿದೀರಾ ಅರುಣ್ ಅವರೇ? ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 10 ನಿಮಿಷ ಬಿಡಬೇಕು. ಹಾಗೆ ಸ್ವಲ್ಪ ನೀರು ಹಾಕಿ ಮತ್ತೆ ನಾವು ಗೋಬಿ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಮೈದಾ, ಕಾರ್ನ್ಫ್ಲವರ್ ಮತ್ತೆ ಗೋಬಿ ಮಿಕ್ಸ್ ಅಂತ ಸಿಗ್ತದೆ ರೆಡಿಮೇಡ್. ಅದು ಹಾಕಿದ್ರೆ ಸ್ವಲ್ಪ ಪರಿಮಳ ಜಾಸ್ತಿ. ಮತ್ತೆ ಉಪ್ಪು ಹಾಕಿ ಸರಿ ಕಲಸಿಬಿಟ್ಟು ಹದ ಮಾಡಿ ಈ ತರ ಮಾಡಬೇಕು. ಹಿಟ್ಟು ಈ ತರ ಮಾಡಿ ಗೋಬಿಯನ್ನು ಊಟಾಗಿ ಬಿಡಬೇಕು. ವಾವ್, ಫ್ರೈಡ್ ಗೋಬಿ ರೆಡಿ ಆಗಿದೆ. ಫ್ರೈಡ್ ಗೋಬಿ ಫುಲ್ ರೆಡಿ. ಇದನ್ನ ಟೇಸ್ಟ್ ಮಾಡಕ್ಕೆ ಇಲ್ಲಿ ಸುಮಾರು ಜನ ಇದ್ದಾರೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಚೆನ್ನಾಗಿದ್ಯಾ? ಸೂಪರ್. ಮತ್ತೆ ಕ್ಯಾಬೇಜ್ ಮತ್ತು ಗೋಬಿ ಎರಡು ಅದ್ಭುತವಾಗಿ ಬ್ಲೆಂಡ್ ಆಗಿ ಆ ಮಸಾಲೆಯಲ್ಲಿ ತುಂಬಾ ಅರ್ತ್ಕೊಂಡಿದೆ. ಮಸಾಲೆ ಒಳಗೆ ಬ್ಲೆಂಡ್ ಆಗಿ ತುಂಬಾ ಅದ್ಭುತ ಫ್ಲೇವರ್ ಬಂದಿದೆ. ಹಾಗೆ ನೋಡ್ತಾ ಇದ್ರೆ ನಮಗೆ ನಾಲ್ಗೆಲ್ಲಿ ನೀರು ಬರ್ತಿದೆ. ತಿಂದ್ರೆ ಹಾಗೆ ನಾವು ತಿಂತಾನೆ ಇರೋಣ ಅನ್ಸುತ್ತೆ. ಇಲ್ಲಿ ನೀರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಚೋದು ಹೇಗೆ ಅಂತ ನೋಡಿ. ಇದು ಗೋಬಿದು ಗ್ರೇವಿ. ಟೊಮೆಟೊ, ನೀರುಳ್ಳಿ, ಮಸಾಲೆಗಳನ್ನೆಲ್ಲ ಹಾಕಿ ತಯಾರು ಮಾಡ್ತಾ ಇದ್ದೇವೆ. ಪೂರಿ ಈ ತರ ಸಿಗುತ್ತೆ. ಅದನ್ನ ಈ ತರ ನಿಧಾನಕ್ಕೆ ಬಿಡ್ಬೇಕು. ಕಾದಿಲ್ಲ, ಕಾದ್ರೆ ಚೆನ್ನಾಗಿ ಮೇಲ್ ಬರುತ್ತೆ. ಒಂದು 5 ಮಿನಿಟ್ಸ್. ಇದು ಡ್ರೈ ಗೋಬಿ. ವಾವ್, ನೋಡಿ, ನೈಸ್ ನೈಸ್. ಚೆನ್ನಾಗಿದ್ಯಾ? ವಾವ್, ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಪೂರಿ ಎಲ್ಲ. ಇಲ್ಲಿ ಗ್ರೇವಿಗೆ ಡ್ರೈ ಗೋಬಿಯನ್ನ ಮಿಕ್ಸ್ ಮಾಡ್ತಾ ಇದೀವಿ. 2 ಪ್ಯಾಕ್ ಬೇಕೇನ್ರು? ಬೇಕಾ? ಒಂದ್ ಕಡೆ ವಾವ್, ಡೆಲಿಷಿಯಸ್. ಆನಿಯನ್ ನ ಟಾಪಿಂಗ್ಸ್ ಹಾಕ್ತಾ ಇದ್ದಾರೆ. ಇವಾಗ ಕೋರಿಯಂಡರ್ ಲೀವ್ಸ್ ನ ಟಾಪಿಂಗ್ಸ್ ಹಾಕ್ತಾ ಇದ್ದಾರೆ. ಇದಾಗಿತ್ತು ನಮ್ಮ ಪಾರ್ಟಿ ಟೈಮ್ ಮಸ್ತಿ. ಈ ಸಲ ಮಿಸ್ ಮಾಡ್ಕೊಂಡವರು ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಸೇರಿ ಕುಕ್ ಮಾಡೋಣ, ತಿನ್ನೋಣ, ಮಜಾ ಮಾಡೋಣ.